ರಾಜಧಾನಿ ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿದ್ಧತೆ ಹೇಗಿದೆ ಅನ್ನೋದರ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಈ ಹೊಸ ವರ್ಷಕ್ಕೆ ನಗರದ ಕೆಲವು ರಸ್ತೆಗಳನ್ನು ಈಗ ಸಂಚಾರ ಬಂದ್ ಮಾಡಲಾಗಿದೆ. ಕಾರಣ ಭದ್ರತಾ ದೃಷ್ಟಿಯಿಂದ ಒಳಭಾಗದ ಕೆಲ ರಸ್ತೆಗಳನ್ನು ಬಂದ್ ಮಾಡಿದ್ದಾರೆ. MG ರೋಡು, ಬ್ರಿಗೇಡ್ ರೋಡು, ಚರ್ಚ್ ಸ್ಟ್ರೀಟು, ಈ ರೆಸಿಡೆನ್ಸಿ ರಸ್ತೆ, ಸೆಂಟ್ ಮಾರ್ಕ್ಸ್ ರಸ್ತೆ, ಮ್ಯೂಸಿಯಂ ರಸ್ತೆ ರಾತ್ರಿ 10ರಿಂದ ಮುಂಜಾನೆ 3 ಗಂಟೆವರೆಗೂ ಕೂಡ ಸಂಚಾರ ಬಂದ್ ಆಗಿರುತ್ತೆ. ಸಂಜೆ 4 ಗಂಟೆಯಿಂದ ಬೆಳಗ್ಗೆ 3 ಗಂಟೆವರೆಗೂ ಕೂಡ ಅಲ್ಲಿ ವಾಹನವನ್ನು ಪಾರ್ಕಿಂಗ್ ಮಾಡೋದಕ್ಕೆ ನಿಷೇಧವಿರುತ್ತೆ. ನಗರದ ಹಾಟ್ಸ್ಪಾಟ್ಗಳಲ್ಲಿ ಪಿಕಪ್ಪು ಜೊತೆಗೆ ಈ ಡ್ರಾಪ್ ಪಾಯಿಂಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 4 ಗಂಟೆಯಿಂದ ಎಲ್ಲ ಜನ ಸೇರೋದಕ್ಕೆ ಆರಂಭಿಸ್ತಾರೆ. 6, 7, 8, 9 ಗಂಟೆಗೆ ಅದು ಪೀಕ್ ಲೆವೆಲ್ಗೆ ಹೋಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ನಲ್ಲಂತೂ ದೊಡ್ಡ ಮಟ್ಟದಲ್ಲಿ ಕ್ರೌಡಲ್ಲಿ ಜಮಾಯಿಸುತ್ತೆ. ಮ್ಯೂಸಿಕ್ ಇರುತ್ತೆ, ಜಗಮಗಿಸುವಂತಹ ದೀಪಾಲಂಕಾರ ಇರುತ್ತೆ. ಯುವ ಸಮೂಹ ಕುಣಿದು ಕುಪ್ಪಳಿಸೋದಕ್ಕೆ ರೆಡಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಇವತ್ತು ಭದ್ರತೆಯನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಫುಲ್ ಅಲರ್ಟ್ ಆಗಿರ್ತಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಖಾಕಿ ಕಣ್ಗಾವಲಿರುತ್ತೆ. CCTV ಕ್ಯಾಮರಾಗಳು, ಡ್ರೋನ್ ಕ್ಯಾಮರಾಗಳು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಸೆಲೆಬ್ರೇಷನ್ ಓಕೆ, ಸಂಭ್ರಮಾಚರಣೆ ಓಕೆ, ಮೋಜು ಮಸ್ತಿ ಓಕೆ, ಯಾವುದೇ ಕಾರಣಕ್ಕೂ ಮೈ ಮರೆಯೋದಕ್ಕೆ ಹೋಗಬೇಡಿ. ಪ್ರತಿ ಗಲ್ಲಿಯಲ್ಲೂ ಕೂಡ ಬೆಂಗಳೂರಿನ ದಶದಿಕ್ಕುಗಳಲ್ಲೂ ಕೂಡ ಇವತ್ತು ಪೊಲೀಸರು ಹದ್ದಿನ ಕಣ್ಣು ನೆಟ್ಟಿದ್ದಾರೆ.